ಮಗ ಸಂಗೊಳ್ಳಿ, ಇದೇನಪ್ಪ ನಿನ್ನ ವೇಷ? ಅಪ್ಪ, ಇವತ್ತು ನಮ್ಮ ಶಾಲೆಯಲ್ಲಿ ಸಂಗೊಳ್ಳಿ ರಾಯಣ್ಣನ ನಾಟಕವನ್ನು ಮಾಡಿಸಿದ್ರು. ಆ ನಾಟಕದಲ್ಲಿ ನಾನು ರಾಯಣ್ಣನ ಪಾತ್ರವನ್ನು ಮಾಡಿದ್ದೆ. ನಿಮಗೆ ತಿಳಿಸಬೇಕೆಂದು ಹಾಗೆ ಬಂದು ಬಿಟ್ಟೆ. ಮಗು, ನಮಗೆ ಬಹಳ ಸಂತೋಷವಾಯ್ತಪ್ಪ, ಬಹಳ ಸಂತೋಷವಾಯ್ತು. ಹೌದಪ್ಪ ಮಗು, ನೋಡು, ನೀನು ಯಾವಾಗಲೂ ಸೂರ್ಯಚಂದ್ರನಂತೆ ಹೊಳೆಯುತ್ತಲೇ ಇರಬೇಕು. ನಮ್ಮ ಗಾಳಿನಲ್ಲಿ ಬೆಳಕನ್ನು ತರ್ತಲೇ ಇರಬೇಕಪ್ಪ. ಅಮ್ಮ, ನೀನು ಹಾಕಿಕೊಟ್ಟ ಪಾಠವನ್ನೇ ನೀಟಾಗಿ ಕಲಿತು ಶಾಂತಿಯ ಸಾಗರದಲ್ಲಿ ಕ್ರಾಂತಿಯ ಮಕ್ಕಳ ಪುರುಳೆಯನ್ನು ಬಿಚ್ಚಿ ಮೈ ಚರ್ಮವನ್ನು ಸುಲಿದು ನಿಮಗೆ ಚಪ್ಪಲಿಯನ್ನು ಮಾಡಿಸಿಕೊಡ್ತೇನೆ. ಆಯ್ತೇನಪ್ಪ? ಮಗ ಸಂಗೊಳ್ಳಿ, ನಿನ್ನ ಮಾತು ಕೇಳಿದರೆ ಆ ರಾಯಣ್ಣನೇ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ಬೈದ್ದಾನೋ ಅಂತ ಅನ್ಸ್ಕೊಳ್ಳಿ. ಮಗು, ನೀನು ನ್ಯಾಯದ ಹೆಜ್ಜೆಯಾಗಿ, ಸತ್ಯದ ಮಾತಾಗಿ, ಧರ್ಮದ ದೃಷ್ಟಿಯಾಗಿ ಈ ಜಗತ್ತಿನಲ್ಲಿ ಹೆಸರು ಗಳಿಸಬೇಕು. ಈ ನನ್ನ ಮಾತು ನಡೆಸಿಕೊಡುವೆಯಾ ಮಗು? ಅಪ್ಪ, ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಆ ಮಹಾತ್ಮರ ಮೇಲಾನೆ ಜಗತ್ತನ್ನೇ ಒಂದೇ ದೃಷ್ಟಿಯಲ್ಲಿ ನೋಡ್ತಿರುವ ಆ ಪರಮಾತ್ಮರ ಮೇಲಾನೆ ವೀರರ ಲಿಸ್ಟಿನಲ್ಲಿ ಹೆಸರು ಗಳಿಸಿರುವ ಮೇಲಾಗಿ ಎತ್ತ ತಂದೆ ತಾಯಿಯಂತಿರುವ ನಿಮ್ಮಿಬ್ಬರ ಪಾದದ ಮೇಲಾನೆ ನಾನು ಇಡ್ತಕ್ಕಂತ ಹೆಜ್ಜೆ ನ್ಯಾಯದ ಹೆಜ್ಜೆ. ನಾನು ಮಾತನಾಡ್ತಕ್ಕಂತ ಮಾತು ಸತ್ಯದ ಮಾತು. ನಾನು ನೋಡ್ತಕ್ಕಂತ ದೃಷ್ಟಿ ಧರ್ಮದ ದೃಷ್ಟಿ. ಅದಕ್ಕೆ ಮಿಕ್ಕಿ ನನ್ನ ಎದುರುಗಡೆ ನಿಂತು ಯಾವನಾದರೂ ಅನ್ಯಾಯ ಅತ್ಯಾಚಾರ ಮಾಡಿದರೆ ಅಕ್ಷರದಲ್ಲಿ ಕರುಳಿನಿಂದ ಹರಿ ಆ ಗಡ ಸರ್ಪದ ಅಲ್ಲನ್ನೇ ಬಿಚ್ಚಿ ಸತ್ಯದ ಆಧರಿಸುತ್ತೇನೆ. ಹಾ ಹಾ, ನಿನ್ನ ಮಾತು ಕೇಳಿದರೆ ಹಸಿದ ಹೊಟ್ಟೆ ತುಂಬಿದಂತಾಯಿತು ಮಗು. ಈ ಸಂತೋಷ ಚಿರಕಾಲ ಉಳಿಯಲಿ ಮಗು, ಚಿರಕಾಲ ಉಳಿಯಲಿ. ಅಪ್ಪ, ಈ ಸಂತೋಷಕ್ಕೆ ನನಗೇನು ಕೊಡುವುದಿಲ್ಲೇನು? ಕೊಡುತ್ತೇವಪ್ಪ, ಕೊಡುತ್ತೇವೆ. Thank you.